ಬಹುನಿರೀಕ್ಷಿತ ಶುಲ್ಕರಹಿತ ಹೊನಲು ಬೆಳಕಿನ ಕೆಎಫ್ಸಿ ಟ್ರೋಫಿ 2025ರ ಪಂದ್ಯಾಕೂಟದ ದಿನಾಂಕ ಬಿಡುಗಡೆ ಮತ್ತು ಆಮಂತ್ರಣ ಅನಾವರಣ ಕಾರ್ಯಕ್ರಮವು ಕೃಷ್ಣಾಪುರ ಕೆಎಫ್ಸಿ ಕಚೇರಿಯಲ್ಲಿ ನಡೆಯಿತು. ಸಮಾರಂಭದಲ್ಲಿ ಕೆಎಫ್ಸಿ ಟ್ರೋಫಿ 2025ರ ಬ್ರೋಷರ್ ಬಿಡುಗಡೆಗೊಳಿಸಿ ಮಾತನಾಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರು ಕೃಷ್ಣಾಪುರ ಫ್ರೆಂಡ್ಸ್ ಸರ್ಕಲ್ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗಿರದೆ ಸಮಾಜ ಸೇವೆಯಲ್ಲೂ ಮುಂದೆ ಇದೆ. ಇದರ ಸೌದಿ ಅರೇಬಿಯಾ ಘಟಕದ ಸದಸ್ಯರು ತಮ್ಮ ದುಡಿಮೆಯ ಭಾಗವನ್ನು ಜನ್ಮಭೂಮಿಗೆ ಸಮರ್ಪಿಸುತ್ತಿರುವುದು ಸಂತೋಷದ ವಿಚಾರ. ಜಿಲ್ಲಾ ಮಟ್ಟದಲ್ಲಿನ ಸಂಸ್ಥೆಯ ಸಾಮಾಜಿಕ ಕಳಕಳಿಯ ಸೇವೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೂ ವಿಸ್ತರಣೆಗೊಂಡು ಇನ್ನಷ್ಟು ಜನರಿಗೆ ತಲುಪಲಿ ಎಂದು ಶುಭ ಹಾರೈಸಿದರು. ಹಲವಾರು ಕಡೆ ಕ್ರೀಡೆ ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಯುವಕರನ್ನು ಒಟ್ಟುಗೂಡಿಸಿ ಸೌಹಾರ್ದತೆಯನ್ನು ಎತ್ತಿಡುವಂತಹ ಕೆಲಸ ಮಾಡುವಂಥದ್ದು ನಮ್ಮ ಕ್ರಿಕೆಟ್ ಇರ್ಬೋದು, ಯಾವುದೇ ಕ್ರೀಡೆ ಅಂತ ಒಂದು ಕ್ರೀಡೆ ಆಡುವ ಮೂಲಕ ಆಡಿಸುವ ಮೂಲಕ ಇವತ್ತು 6 ಟೂರ್ನಮೆಂಟ್ ಮಾಡಿದ್ದು 7th ಅಲ್ಲ ಮಾಡ್ತಾ ಇದ್ದೀರಿ, 200 ಟ್ರೋಫಿ ಪಡೆದಿದ್ದೀರಿ, ಹಲವಾರು ಸಾಧನೆ ಮಾಡಿದ್ದೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ನನ್ನ ಟೀಮ್ಸ್ ಎಲ್ಲ ನೋಡಿದ್ದೀನಿ, ಒಂದು ಕ್ರಿಕೆಟ್ ಆಡ್ತಾರೆ ಮತ್ತೆ ಮುಗಿಯಿತು. ಆದ್ರೆ ಈ ನಮ್ಮ ಇಲ್ಲಿನ ಯುವಕರು ಪ್ರತಿಯೊಂದು ಕಾರ್ಯದಲ್ಲಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ನಮ್ಮ ಊರಿನಲ್ಲಿ ಅಲ್ಲದೆ ಪರ ಊರಿಗೂ ಹೋಗಿ ಸೇವೆ ಮಾಡುವಂತಹ ಕೆಲಸ ಈ ಕೆಎಫ್ಸಿ ಮೂಲಕ ಆಗಿದೆ. ನಾನು ಕಳೆದ ಮಾರ್ಚ್ ಅಲ್ಲಿ ಜುಬೇಲಿಗೆ ಹೋಗಿದ್ದೆ. ಜುಬೇಲಿಗೆ ಹೋದಾಗ ಕಿಶೋರ್ದವರು ಪ್ರೋಗ್ರಾಮ್ ಇಟ್ಟಿದ್ರು. ಬೇರೆ ಬೇರೆ ನನ್ನ ಕೃಷ್ಣಾಪುರದ ಹಲವಾರು ನಮ್ಮ ಜುಬೇಲ್ ಅಂತ ಹೇಳಿದ್ರೆ ಒಂದು ಅರ್ಧ ಕೃಷ್ಣಾಪುರ ಅಲ್ಲೇ ಉಂಟು. ಸೊ ಅಲ್ಲಿ ಹೋದಾಗ ನಾನು ನೋಡಿದ್ದೇನೆ ನಮ್ಮ ಯುವಕರು ಸದೃಢವಾಗಿ ಆ ಜುಬೈಲಲ್ಲಿ ಯಾವ ರೀತಿ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನಮ್ಮ ಊರಿಗೂ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಜುಬೈಲಲ್ಲಿ ಕೂಡ ಒಂದು ದೊಡ್ಡ ಹೆಸರನ್ನು ಇಟ್ಕೊಂಡಿದ್ದಾರೆ. ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿಜವಾಗಿ ಹೇಳ್ತೇನೆ, ಅವರು ಕೃಷ್ಣಾಪುರದ ನಮ್ಮ ಸಹೋದರರು ಅಲ್ಲಿ ಕೊಟ್ಟಂತಹ ಪ್ರೀತಿ ನನ್ನ ಲೈಫಲ್ಲಿ ಕೂಡ ಯಾವಾಗ ಮರೆಯಲಿಕ್ಕಿಲ್ಲ. ಇದೇ ರೀತಿ ಸಮಾಜ ಸೇವೆ, ಜನರ ಸೇವೆಯನ್ನು ಮಾಡ್ಕೊಂಡು ಹೋಗಿ ಅದು ತೋರಿಸ್ಲಿಕ್ಕೆ ಬರಬೇಕಾಗಿಲ್ಲ. ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಏನು ಕೆಲಸ ಮಾಡಿದ್ರೆ ದೇವರು ನಮಗೆ ಏನು ಕೊಡಬೇಕು ಖಂಡಿತವಾಗಿ ಕೊಡ್ತಾರೆ. ನಾವು 1 ರೂಪಾಯಿ ನಮಗೆ 200 ರೂಪಾಯಿ ಬರ್ತದೆ ನಮ್ಮ ನಂಬಿಕೆ ನಮ್ಮ ಇದರಲ್ಲಿ ಇದೆ. ಅದನ್ನು ನಾನು ನಂಬಿಕೊಂಡು ಬಂದವ. ಹಾಗಾಗಿ ನಾವು ಯಾವುದಾದ್ರೂ ಒಂದು ಸಮಾಜಕ್ಕೆ ಕೊಟ್ಟರೆ ಅದು ನಮಗೆ ಬೇರೆ ರೀತಿಯಲ್ಲಿ ತಿರುಗಿ ಬರ್ತದೆ, ನಮ್ಮನ್ನು ಕಾಪಾಡ್ತದೆ ಎಂಬ ವಿಶ್ವಾಸವನ್ನು ಇಟ್ಕೊಂಡು ತೋರಿಕೆಗಲ್ಲ ಬೇರೆ ರೀತಿಯಲ್ಲಿ ಕೂಡ ತಾವು ಸಮಾಜ ಸೇವೆ ಮುಂದುವರಿಸಿಕೊಂಡು ಹೋಗಿ ಇಲ್ಲಿಯ ಯುವಕರ ಬಗ್ಗೆ ನನಗೆ ದೊಡ್ಡ ಅಭಿಮಾನ ಇದೆ. ನಿಜವಾಗ್ಲೂ ಹೇಳ್ತೇನೆ, ನಾನು ಚುನಾವಣೆ ಅಲ್ಲೇ ಹೋಗಿ ನಾನು ದುಬೈಯಲ್ಲಿ ಹೋದಾಗ ನೀವೆಲ್ಲ ತೋರಿಸಿದಂತಹ ಪ್ರೀತಿ ಖಂಡಿತವಾಗಿ ನಾನು ಇನ್ನೊಂದ್ಸಲ ನೆನಪಾಡಿಕೊಂಡು. ಬಳಿಕ ಮಾಹಿತಿ ನೀಡಿ ಸಂಸ್ಥೆಯ ಅಧ್ಯಕ್ಷ ಸಾದಿಕ್ ಅವರು ಕೃಷ್ಣಾಪುರ ಫ್ರೆಂಡ್ಸ್ ಸರ್ಕಲ್ 7ನೇ ಹೊನಲು ಬೆಳಕಿನ ಪಂದ್ಯಾಕೂಟವು ಡಿಸೆಂಬರ್ 19ರಿಂದ 21ರವರೆಗೆ ನಡೆಯಲಿದೆ. ಕೆಎಫ್ಸಿ 200 ಟ್ರೋಫಿಗಳನ್ನು ಗೆದ್ದಿದೆ. ಹಲವಾರು ಕಡೆ ಉತ್ತಮ ಸಮಾಜ ಸೇವೆಯನ್ನು ಕೂಡ ಮಾಡಿದೆ ಎಂದು ಹೇಳಿದರು. ಕೆಎಫ್ಸಿ ಕೃಷ್ಣಾಪುರ ಫ್ರೆಂಡ್ಸ್ ಸರ್ಕಲ್ನ ಡಿಸೆಂಬರ್ 19, 20, 21 3 ದಿವಸದ ಈ ಹೊನಲು ಬೆಳಕಿನ ಉದ್ಘಾಟನೆಯಿಂದ ಆರಂಭವಾಗಿ ಇನ್ಶಾ ಅಲ್ಲಾಹ್ ಬರುವ ಡಿಸೆಂಬರ್ಗೆ ಪ್ರಾರಂಭವಾಗಲಿದೆ. ಇವತ್ತು ನಾವು ಈ ಒಂದು ಮಟ್ಟಕ್ಕೆ ಮುಖ್ಯ ಕಾರಣ, ನಾನು ಸಣ್ಣವನಿರುವಾಗ ನಮ್ಮ ಈಗಾ ಫ್ರೆಂಡ್ಸ್ ಕ್ಲಬ್ ಮಾಡಿ ಅಲ್ಲಿ ಆಡ್ತಾ ಇರುವ ನಮ್ಮ ಮುಂದೆ ಮಕ್ಕಳಾಗಿದ್ದಂಥ ಇಮ್ರಾನ್ ಆಗಲಿ, ನಬೀಲ್ ಆಗಲಿ, ನಮ್ಮ ಎಲ್ಲ ಸಂಸ್ಥೆಯ ಮೆಂಬರ್ ನಮಗೆ ಕಣ್ಣು ಮುಂದೆ ಬರೆದಂಥ ಮಕ್ಕಳು. ಆವತ್ತು ನಾವು ಆಡುವಾಗ ನಮ್ಮ ಚೆಂಡನ್ನು ಎತ್ತಿಕೊಂಡು ನಮ್ಮ ಕೈಗೆ ತಂದು ಕೊಡ್ತಾ ಇದ್ರು. ಇವತ್ತು ನಾವು ಅವರ ಮುಂದೆ ನಿಂತು ಅವರ ಆಟವನ್ನು ನೋಡುವಂಥ ಒಂದು ಸಂದರ್ಭ ನಮಗೆ ಕಾಣ್ತಾ ಇದೆ. ಆಟ ಒಂದು ಪ್ರತಿಭೆ ಆಗಿಲ್ಲದೆ ಈ ಪ್ರತಿಭೆ ಎಲ್ಲರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಸಾಧನೆ ಇದ್ದವರಿಗೆ ಈ ಒಂದು ಸಂಸ್ಥೆಯನ್ನ ಮುಂದೆ ಇಷ್ಟು ಮಟ್ಟಿಗೆ ಬೆಳೆಸಲಿಕ್ಕೆ ನಮಾಜ್ ಹೇಳಿದ್ರು ಇದರ ನೇತೃತ್ವ ಆದಂತಹ ಸಾಧಿಕರವರಿಂದ ನಡೆದಿದೆ ಅಂತ ಹೇಳಿ. ಕಾರಣ ನನ್ನ ಸಂಸ್ಥೆಯ, ನನ್ನ ಕ್ಲಬ್ಬಿನ ಪ್ರತಿಯೊಬ್ಬ ಮೆಂಬರ್ ಇದಕ್ಕೆ ಹಗಲು ರಾತ್ರಿ ಯಾವುದೇ ಒಂದು ಕಾರ್ಯಕ್ರಮ ಬಂದರೂ ನಾನು ಹೋಗುವುದಕ್ಕಿಂತ ಅವರೇ ಹೋಗಿ ಎಲ್ಲವನ್ನು ಮಾಡಿ ಇವತ್ತು ಈ ಒಂದು
ನಮ್ಮ ಸರ್ ಇನಾಂತರಿ ಅವರನ್ನು ಸಹ ಮೀಟ್ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಮುಖ್ಯ ಅತಿಥಿಯಾಗಿ ಕೆಎಫ್ಸಿಯ ಸಾದಿಕ್, ಪ್ರೋತ್ಸಾಹ ಸಾದಿಕ್ ಅಲ್ ಗಸೀಂ, ನವೀದ್ ಕೃಷ್ಣಾಪುರ, ಉಪಾಧ್ಯಕ್ಷ ಹನೀಫ್, ಉದ್ಯಮಿಗಳಾದ ಕಬೀರ್, ಶಕೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಸ್ಟಾರ್ ನವಾಜ್ ಅವರು ಸ್ವಾಗತಿಸಿ ನಿರೂಪಿಸಿದರು. कृष्णापुरा तैयार हो रहे हैं इस नॉर्डिक क्रिकेट टूर्नामेंट। इट्स कृष्णापुरा क्रिकेट कार्निवल। अब कृष्णापुरा के मैदान सजेंगे दुल्हन की तरह। केएफसी कृष्णापुरा प्रेजेंट्स मेगा अंडरआर्म क्रिकेट टूर्नामेंट। दक्षिण कन्नड़ जिला के इतिहास पर पहली बार बिना प्रवेश शुल्क के साथ 0 एंट्री फीस। और आप जानते हैं चैंपियन को क्या मिलेंगे? 1.5 लाख रुपए से भी बढ़कर धनराशि नगद पुरस्कार, और रनर्स को मिलेंगे 1 लाख रुपए के धनराशि। उससे भी बढ़कर मैन ऑफ द सीरीज को मिलेंगे 15,000 रुपए के धनराशि, और फाइनल मैच के मैन ऑफ द मैच को मिलेंगे 5,000 रुपए की धनराशि। तो क्रिकेट में आप अगर ये नहीं देखा तो और क्या देखा। दर्शकों को भी मिलेंगे ऑडियंस रैफल ड्रॉ। याद रखिएगा दिसंबर 19, 20 और 21 3 दिन क्रिकेट के वो हर एक जश्न आपके सामने होंगे कृष्णापुर के स्कूल ग्राउंड में। A new chapter in cricket history will be written in South Canara and you could be part of it. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.